ಅಲ್ಲಿ ಅಣೆಕಟ್ಟಿರೋದ್ರಿಂದ ಆ ಭಾಗದ ಜನರಿಗೆ ವರದಾನವಾಗಿದೆ. ಬಿರು ಬೇಸಿಗೆಯಲ್ಲೂ ನೀರೊದಗಿಸಿ ಜನರ ದಾಹ ತಣಿಸಿದೆ. ಇಂಥ ಡ್ಯಾಂನಲ್ಲಿ ವರ್ಷದಿಂದ ವರ್ಷಕ್ಕೆ ಏರುಗತಿಯಲ್ಲಿ ಇರಬೇಕಾದ ನೀರಿನ ಪ್ರಮಾಣ ಮಾತ್ರ ಇಳಿಕೆಯತ್ತ ಮುಖ ಮಾಡಿದೆ. ಯಾಕೆ ಅಂದ್ರ ಈ ಸ್ಟೋರಿ ನೋಡಿ. ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನಲ್ಲಿರೋ ಹಿಡಕಲ್ ಡ್ಯಾಮ್ ಇದು. ಡ್ಯಾಮ್ ನಿರ್ಮಾಣವಾಗಿ 4 ದಶಕಗಳು ಕಳೆದಿವೆ. ವರ್ಷದಿಂದ ವರ್ಷಕ್ಕೆ ಮಳೆ ಪ್ರಮಾಣ ಬೇರೆ ಕಡಿಮೆಯಾಗ್ತಿದೆ. ಇಂಥ ಪರಿಸ್ಥಿತಿಯಲ್ಲಿ ಡ್ಯಾಮ್ನ ಹೂಳು ತೆಗೆಸಬೇಕಿತ್ತು. ನೀರಿನ ಸಂಗ್ರಹಣಾ ಸಾಮರ್ಥ್ಯ ಹೆಚ್ಚಿಸಬೇಕಿತ್ತು. ಆದ್ರೆ ಆ ಕೆಲಸಕ್ಕೆ ಸರ್ಕಾರ ಮುಂದಾಗ್ತಿಲ್ಲ. ಪರಿಣಾಮ ಡ್ಯಾಮ್ನಲ್ಲಿ ಹೂಳಿನಿಂದಾಗಿ ಪ್ರತಿ ವರ್ಷ ನೀರು ಸಂಗ್ರಹ ಪ್ರಮಾಣ ಕಡಿಮೆಯಾಗ್ತಿದೆ. 1977ರಲ್ಲಿ ಡ್ಯಾಮ್ ಲೋಕಾರ್ಪಣೆಯಾಗಿದೆ. ಅಲ್ಲಿಂದ ಇಲ್ಲಿವರೆಗೂ ಹೂಳು ತೆಗೆಯೋ ಪ್ರಯತ್ನ ನಡೆದಿಲ್ಲ. ಹೀಗಾಗಿ 48 ಟಿಎಂಸಿಯಷ್ಟು ನೀರು ಸಾಮರ್ಥ್ಯದ ಡ್ಯಾಂನಲ್ಲಿ ವರ್ಷದಿಂದ ವರ್ಷಕ್ಕೆ ನೀರಿನ ಬದಲು ಹೂಳಿನ ಪ್ರಮಾಣ ಹೆಚ್ಚುತ್ತಾ ಇದೆ. ಇನ್ನು ಡ್ಯಾಂ ಬೆಳಗಾವಿ, ಗೋಕಾಕ್, ಸಂಕೇಶ್ವರ, ಹುಕ್ಕೇರಿ ಸೇರಿ ಸುತ್ತಮುತ್ತಲಿನ 10 ಗ್ರಾಮಗಳ ಜನರಿಗೆ ಕುಡಿಯುವ ನೀರಿಗೆ ಆಧಾರವಾಗಿದೆ. ಅಲ್ಲದೆ ಬೆಳಗಾವಿ, ಚಿಕ್ಕೋಡಿ, ವಿಜಯಪುರ, ಬಾಗಲಕೋಟೆಯ ಸುಮಾರು 2 ರಿಂದ 3 ಲಕ್ಷ ಹೆಕ್ಟೇರ್ ಪ್ರದೇಶಕ್ಕೆ ನೀರುಣಿಸ್ತಾ ಇದೆ. ನೀರಾವರಿ ಹಾಗೂ ಕುಡಿಯುವ ನೀರಿನ ಬೇಡಿಕೆ ಹೆಚ್ಚುತ್ತಾ ಇದ್ರೂ ನೀರು ಸಂಗ್ರಹಣಾ ಸಾಮರ್ಥ್ಯ ಇಳಿಮುಖವಾಗಿದೆ. ಈ ಹೂಳು ತೆಗೆಯೋ ಸಲುವಾಗಿ 2001ರಲ್ಲಿ ಈ ಥರದ ಸಮೀಕ್ಷೆ ಮಾಡಲಾಗಿದೆ. ಆದರೆ ಇಷ್ಟು TMC ಹೂಳು ತುಂಬಿದೆ ಅಂತ ಹಿಂಗೆ ಅವ್ರಿಗೆ ಮಾಡ್ಯಾರು. ಆದರೂ 40 ವರ್ಷ ಆದರೂ ಇನ್ನೂ ಹೂಳು ತೆಗೆದು ಒಂದು ಬುಟ್ಟೆ ಸುಧಾ ಹೂಳು ತೆಗೆದಿಲ್ಲ. ಸದ್ಯ ಡ್ಯಾಂನಲ್ಲಿ 4 ರಿಂದ 5 ಟಿಎಂಸಿಗೂ ಹೆಚ್ಚು ಹೂಳು ತುಂಬಿರೋ ಸಾಧ್ಯತೆ ಇದೆ ಎನ್ನಲಾಗಿದೆ. ಈ ಬಗ್ಗೆ ಅಧಿಕಾರಿಗಳು ಸರ್ಕಾರಕ್ಕೆ ಸಾಕಷ್ಟು ಸಲ ವರದಿಯನ್ನು ಸಲ್ಲಿಸಿದ್ದಾರೆ. ಜೊತೆಗೆ 2001ರಲ್ಲಿ KRS ಡ್ಯಾಂನ ತಂತ್ರಜ್ಞರಿಂದ ಸಮೀಕ್ಷೆ ಮಾಡಿಸಲಾಗಿದ್ದು ಪ್ರತಿ ವರ್ಷ 2.03 MCFTಯಷ್ಟು ಹೂಳು ಸಂಗ್ರಹವಾಗ್ತಿದೆ ಅಂತ ವರದಿ ಸಲ್ಲಿಸಿದ್ದಾರೆ. ಅಲ್ಲದೆ ಪ್ರತಿ 10 ವರ್ಷಕ್ಕೊಮ್ಮೆ ಸಂಗ್ರಹವಾಗುವ ಹೂಳಿನ ಪ್ರಮಾಣದ ಬಗ್ಗೆ ಸರ್ವೆ ನಡೆಸಬೇಕು ಅನ್ನುವ ನಿಯಮವಿದೆ. ಹೀಗಿದ್ರೂ ಕಳೆದ 40 ವರ್ಷಗಳ ಅವಧಿಯಲ್ಲಿ ಯಾವ ಕೆಲಸವೂ ಆಗಿಲ್ಲ. ಹಿಡಕಲ್ ಡ್ಯಾಮ್ ನಿರ್ಮಾಣವಾಗಿ 40 ವರ್ಷಗಳು ಗತಿಸಿವೆ. 2001ರಲ್ಲಿ ಹೂಳು ತುಂಬಿರೋ ಬಗ್ಗೆ KRS ಡ್ಯಾಮ್ ತಜ್ಞರಿಂದ ಸಮೀಕ್ಷೆ ಮಾಡಿಸಲಾಗಿತ್ತು. ಪ್ರತಿ ವರ್ಷ 2.03 TMCಯಷ್ಟು ಹೂಳು ತುಂಬಿದಾಗ ವರದಿ ಕೊಟ್ಟಿದ್ರು. ಹೂಳು ಸಂಗ್ರಹಣಾ ಪ್ರಮಾಣ ಇತ್ತೀಚೆಗೆ ಹೆಚ್ಚಿದ್ದು ಈ ಸಲ ಡ್ಯಾಮ್ ಭರ್ತಿಯಾದರೆ ಸರ್ವೆ ನಡೆಸಿ ಸರ್ಕಾರಕ್ಕೆ ವರದಿ ಸಲ್ಲಿಸಲಾಗುವುದು. ಬರೀ ಮಾಡ್ತೀವಿ ಹೇಳ್ತೀವಿ ಅನ್ನೋ ಸರ್ಕಾರ ಇನ್ನಾದ್ರೂ ಡ್ಯಾಂನ ಹೂಳು ತೆಗೆಸದೇ ಇದ್ರೆ ಹಿಡಕಲ್ ಡ್ಯಾಂನ ನೀರನ್ನೇ ನಂಬಿಕೊಂಡಿರುವ ಪ್ರದೇಶಗಳಲ್ಲಿ ಬರದ ಬವಣೆ ತಪ್ಪಲ್ಲ. ಕುಡಿಯೋ ನೀರಿಗಾಗಿ ಜನ ಹಾಹಾಕಾರ ಮಾಡೋದು ಕಡಿಮೆಯಾಗಲ್ಲ. ಚಂದ್ರಶೇಖರ್ ಚಿನಕೇಕರ, TV9 ಚಿಕ್ಕೋಡಿ.